ಕೇರಳದಲ್ಲಿ ಗುಡ್ಡ ಕುಸಿತದಲ್ಲಿ ಸಾವು ನೋವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಯನಾಡು ಸಂತ್ರಸ್ತರಿಗೆ ಕರ್ನಾಟಕದ ಸಹಾಯ ಹಸ್ತ ಇರುವಂಥದ್ದು ಕರ್ನಾಟಕದ ಕಡೆಯಿಂದ ಮೈಸೂರಿನಿಂದ ಜೀವನಾವಶ್ಯಕ ವಸ್ತುಗಳ ಪೂರೈಕೆ ಆಗ್ತಾ ಇದೆ. ಸೊ ಇದು ಒಳ್ಳೆಯ ನಿರ್ಧಾರನೇ. ಸೊ ಮೈಸೂರಿನಿಂದ ಈಗ ಜೀವನಾವಶ್ಯಕ ವಸ್ತುಗಳ ಪೂರೈಕೆ ಆಗಿರುವಂಥದ್ದು. ಗಾಯಾಳುಗಳಿಗೆ ಅನ್ವೇಷಣಾ ಸೇವಾ ಟ್ರಸ್ಟ್ ಸ್ಪಂದಿಸ್ತಾ ಇದೆ. ಅಗತ್ಯ ವಸ್ತು ಸಂತ್ರಸ್ತರ ನೆರವಿಗೆ ಈ ಟ್ರಸ್ಟ್ ಸದಸ್ಯರು ಈಗಾಗಲೇ ಅಲ್ಲಿ ಆ ಸ್ಥಳಕ್ಕೆ ಹೋಗಿದ್ದಾರೆ, ಧಾವಿಸಿದ್ದಾರೆ. ಕುಡಿಯುವ ನೀರು, ಬಟ್ಟೆ, ಆಹಾರ ಹೊದಿಕೆ ಆಗಿರ್ಬೋದು, ಮಹಿಳೆಯರ ಅಗತ್ಯ ವಸ್ತುಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೊಂದಿಗೆ ವಯನಾಡಿಗೆ ಈಗ ಮೈಸೂರು ಟೀಮ್ ಈಗಾಗಲೇ ಬಂದಿದೆ. ಮೆಪ್ಪಾಡಿಯ ಕಾಳಜಿ ಕೇಂದ್ರಕ್ಕೆ ಅಗತ್ಯ ವಸ್ತುಗಳ ಪೂರೈಕೆ ಆಗ್ತಾ ಇದೆ ನಮ್ಮ ರಾಜ್ಯದಿಂದ, ಅದರಲ್ಲೂ ಮೈಸೂರಿನಿಂದ. ಈ ಕೇರಳದ ಗುಡ್ಡ ಕುಸಿತದಿಂದಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಅವ್ರನ್ನ ಉಳಿದವರಿಗೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ಅಲ್ಲಿ ಅವರಿಗೆ ಅಗತ್ಯ ವಸ್ತುಗಳು ಏನು ಬೇಕು ಅನ್ನೋದನ್ನು ಪೂರೈಕೆ ಮಾಡುವಂಥ ಕೆಲಸ ನಮ್ಮ ರಾಜ್ಯದ ಕಡೆಯಿಂದಲೂ ಕೂಡ ಆಗ್ತಾ ಇದೆ. ಅದರಲ್ಲಿ ಮೈಸೂರಿನಿಂದ ಹೋಗ್ತಾ ಇರುವಂಥದ್ದು ಅಗತ್ಯ ವಸ್ತುಗಳ ಪೂರೈಕೆ. ಸೊ ಗಾಯಾಳುಗಳಿಗೆ ಅನ್ವೇಷಣಾ ಸೇವಾ ಟ್ರಸ್ಟ್ ಸ್ಪಂದಿಸ್ತಾ ಇರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.